ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಸೂರ್ಯದೇವನ ಈ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಇಲ್ಲಿ ಯಾವೆಲ್ಲ ಫಲಗಳು ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿವೆ ಮತ್ತು ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ಅರಿತುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಪ್ರಸ್ತುತ ತನ್ನ ಸ್ವರಾಶಿ ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಿರುವ ಸೂರ್ಯದೇವನು ಸೆಪ್ಟೆಂಬರ್ ತಿಂಗಳಿನಲ್ಲಿ 16ನೇ ತಾರೀಕಿನ ದಿನದಂದು ಸಂಜೆ 7:29 ಕನ್ಯಾರಾಶಿಗೆ ಪರಿವರ್ತನೆ ಹೊಂದಲಿರುವನು. ಕನ್ಯಾರಾಶಿಯು ಬುಧದೇವನ ಸ್ವಾಮಿತ್ವದ ರಾಶಿಯಾಗಿದೆ. ಆದರೆ ಇಲ್ಲಿ ಕನ್ಯಾರಾಶಿಯಲ್ಲಿ ಈ ಮೊದಲಿನಿಂದಲೇ ಪಾಪಿ ಗ್ರಹವೆಂದು ಕರೆಸಿಕೊಳ್ಳುವ ಕೇತು ಗ್ರಹದ ಉಪಸ್ಥಿತಿಯೂ ಇರಲಿದೆ. ಹೀಗಾಗಿ ಇಲ್ಲಿ ಸೆಪ್ಟೆಂಬರ್ 16ನೇ ತಾರೀಕಿನ ದಿನದಿಂದಲೇ ಮುಂದಿನ ಒಂದು ತಿಂಗಳಿನವರೆಗೂ ಸೂರ್ಯ ಕೇತುವಿನ ಯುತಿ ನೆರವೇರಲಿದೆ. ಸಾಮಾನ್ಯವಾಗಿ ಸೂರ್ಯದೇವನು ಸ್ವತಂತ್ರನಾಗಿ ಗೋಚರಿಸಬೇಕಾದರೆ ಹೆಚ್ಚು ಸದೃಢ ಅವಸ್ಥೆಯಲ್ಲಿ ಕಂಡುಬರುತ್ತಾನೆ. ಆದರೆ ಕೆಲಬಾರಿ ಪಾಪಿ ಗ್ರಹಗಳೊಂದಿಗೆ ಅಥವಾ ಅಶುಭ ಗ್ರಹಗಳೊಂದಿಗೆ ಒಟ್ಟಿಗೆ ಗೋಚರಿಸಲಾಗಿ ಖಂಡಿತ ನಕಾರಾತ್ಮಕತೆಯಲ್ಲಿ ವೃದ್ಧಿಯನ್ನುಂಟು ಮಾಡುತ್ತಾನೆಂದು ಹೇಳಲಾಗುತ್ತದೆ. ಸೂರ್ಯದೇವನು ನವಗ್ರಹಗಳಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಗ್ರಹನಾಗಿದ್ದು, ಸೂರ್ಯದೇವನ ರಾಶಿ ಪರಿವರ್ತನೆ ಅಥವಾ ಸೂರ್ಯದೇವನ ಪ್ರತಿಯೊಂದು ಪ್ರಕ್ರಿಯೆಗಳು ಜಗತ್ತಿನ ಮೇಲೆ ನೇರ ಪರಿಣಾಮ ಹೊಂದಿರುತ್ತವೆ. ಹೀಗಿರಬೇಕಾದರೆ ಇಲ್ಲಿ ಸೂರ್ಯದೇವನ ಕನ್ಯಾರಾಶಿಯ ಗೋಚರ ಜತೆಗೆ ಕೇತುವಿನೊಂದಿಗಿನ ಯುತಿಯೂ ಸಹ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿದೆ. ಬೇರೆ ಗ್ರಹಗಳ ತುಲನೆಯಲ್ಲಿ ಸೂರ್ಯಗ್ರಹವು ಒಂದು ಪ್ರಮುಖ ಮತ್ತು ಮಹತ್ವಪೂರ್ಣ ಗ್ರಹವೆಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕಾರಣ ಸೂರ್ಯದೇವನಿಲ್ಲದೆ ಜೀವನದ ಕಲ್ಪನೆಯೂ ಮಾಡಲು ಸಂಭವವಿಲ್ಲ. ಸೂರ್ಯದೇವನು ಸ್ವಭಾವತಃ ಪುರುಷ ಗ್ರಹನಾಗಿದ್ದು, ಜಟಿಲ ಕಾರ್ಯಗಳನ್ನು ಪೂರೈಸಲು ದೃಢ ಸಂಕಲ್ಪಿಗಳನ್ನಾಗಿಸುವ ಗ್ರಹನಾಗಿದ್ದಾನೆ. ಇದರ ಜತೆಗೆ ಸೂರ್ಯದೇವನು ವ್ಯಕ್ತಿಯೊಳಗೆ ನೇತೃತ್ವದ ಗುಣಗಳನ್ನು ಕರುಣಿಸುತ್ತಾನೆ. ಯಾವ ವ್ಯಕ್ತಿಯ ಕುಂಡಲಿಯ ಮೇಷ ಅಥವಾ ಸಿಂಹ ರಾಶಿಯಲ್ಲಿ ಸೂರ್ಯದೇವನು ಸದೃಢನಾಗಿ ಗೋಚರಿಸುತ್ತಾನೋ ಅಂತಹ ವ್ಯಕ್ತಿಗಳು ಧನಲಾಭ, ಸಂಬಂಧಗಳಲ್ಲಿ ಸಂತುಷ್ಟಿ, ತಂದೆಯೊಂದಿಗೆ ಅತ್ಯುತ್ತಮ ಸಂಪರ್ಕವನ್ನು ಹೊಂದಿರುತ್ತಾರೆ. ಜ್ಯೋತಿಷ್ಯದಲ್ಲಿ ಸೂರ್ಯದೇವನಿಗೆ ಉಚ್ಚ ಅಧಿಕಾರ ಹೊಂದಿರುವ ಗತಿಶೀಲ ಗ್ರಹನೆಂದು ಸಹ ಕರೆಯಲಾಗಿದೆ. ಸೂರ್ಯದೇವನು ಪ್ರಭಾವಶಾಲಿಯಾಗಿರುವ ಆಡಳಿತ ಮತ್ತು ಸಿದ್ಧಾಂತಗಳನ್ನು ಸಹ ಪ್ರತಿನಿಧಿಸುತ್ತಾನೆ. ಸೂರ್ಯದೇವನು ಉಷ್ಣತೆಯ ಗ್ರಹನಾಗಿದ್ದು, ಹೀಗಾಗಿ ಸೂರ್ಯದೇವನ ರಾಶಿಯವರು ಹೆಚ್ಚು ಉಗ್ರರಾಗಿ ಕಂಡುಬರುತ್ತಾರೆ. ಈ ಸ್ವಭಾವದಿಂದಾಗಿಯೇ ಸೂರ್ಯನ ರಾಶಿಯವರಿಗೆ ಜೀವನದಲ್ಲಿ ಹೆಚ್ಚು ಸಫಲತೆಯು ಲಭಿಸುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಒಂದೊಮ್ಮೆ ಈ ಜಾತಕದವರು ಸಂಯಮದಿಂದ ಮತ್ತು ವಿವೇಕತನದಿಂದ ವ್ಯವಹರಿಸಿದರೆ ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿಯೇ ನವಗ್ರಹಗಳಲ್ಲಿ ಸೂರ್ಯದೇವನಿಗೆ ಹೆಚ್ಚು ಉಚ್ಚ ಸ್ಥಾನವನ್ನು ನೀಡಲಾಗಿದೆ. ಅಲ್ಲದೆ ಸಕಲ ಜೀವರಾಶಿಗಳ ಮತ್ತು ನಿಸರ್ಗದ ಸಮತೋಲನಕ್ಕಾಗಿ ಸೂರ್ಯದೇವನ ಸದೃಢ ಸ್ಥಿತಿ ಹೆಚ್ಚು ಅವಶ್ಯಕವಾಗಿರುತ್ತದೆ. ಹೀಗಿರಬೇಕಾದರೆ ಈಗ ಸೆಪ್ಟೆಂಬರ್ ತಿಂಗಳಿನ 16ನೇ ತಾರೀಕಿನ ದಿನದಂದು ಸೂರ್ಯದೇವನು ಕನ್ಯಾರಾಶಿಗೆ ಪ್ರವೇಶಿಸಲಿದ್ದು, ಇಲ್ಲಿ ಕೇತುವಿನೊಂದಿಗೆ ಯುತಿಯನ್ನು ಹೊಂದಲಿರುವನು. ವಿಶೇಷವೆಂದರೆ ಇಲ್ಲಿ ಸೂರ್ಯದೇವನು ಕನ್ಯಾರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಶನಿದೇವನೊಂದಿಗೆ ಹೊಂದಿದ್ದ ಸಮಸಪ್ತಮ ಯೋಗದ ಅಂತ್ಯ ಉಂಟಾಗಿದೆಯಾದರೂ ಈಗ ಕೇತುವಿನೊಂದಿಗೆ ಯುತಿ ನೆರವೇರಲಿದೆ. ಹಾಗಾದರೆ ಬನ್ನಿ ಇಲ್ಲಿ ಕನ್ಯಾರಾಶಿಯಲ್ಲಿ ಸೂರ್ಯ ಕೇತುವಿನ ಯುತಿ ಮತ್ತು ಇಲ್ಲಿ ಸೂರ್ಯದೇವನ ಗೋಚರ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ಅರಿತುಕೊಳ್ಳೋಣ. ವೀಕ್ಷಕರೇ, ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು, ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ. ಇಲ್ಲಿ ಚತುರ್ಥ ಭಾವದಲ್ಲಿ ಸೂರ್ಯದೇವನು ಉತ್ತಮ ಫಲಗಳನ್ನು ಕರುಣಿಸಲಿದ್ದಾನಾದರೂ ಇಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಕೂಡ ಇರುವ ಕಾರಣ ನಿಮಗೆ ಹಲವು ಕಡೆಗಳಲ್ಲಿ ಒಂದಿಷ್ಟು ವಿರೋಧಾಭಾಸದ ಫಲಗಳು ಕೂಡ ಕಂಡುಬರಲಿವೆ. ವಿಶೇಷವಾಗಿ ಇಲ್ಲಿ ಸೂರ್ಯದೇವನ ಈ ಗೋಚರ ನಿಮಗೆ ಅಲ್ಪ ಭಾಗ್ಯ, ಲಾಭದಲ್ಲಿ ಕೊರತೆ ಕರುಣಿಸಬಹುದಾಗಿವೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಮುಂದಿನ ಒಂದು ತಿಂಗಳಿನವರೆಗೂ ಭಾಗ್ಯದ ಸಹಕಾರ ಲಭಿಸದೇ ಹೋಗಬಹುದಾಗಿದೆ. ಇಲ್ಲಿ ಕೆಲಬಾರಿ ಅನೇಕ ಮಿಥುನ ರಾಶಿಯ ಜಾತಕದವರಿಗೆ ಇಲ್ಲಿ ಒಂದಿಷ್ಟು ಆರೋಗ್ಯ ಸಂಬಂಧಿ ಸಮಸ್ಯೆಗೂ ಬಾಧಿಸಬಹುದಾಗಿವೆ. ಇಲ್ಲಿ ನಿಮಗೆ ಬಾಧಿಸುವ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಿರಿಕಿರಿಗೆ ಈಡು ಮಾಡಬಹುದಾಗಿವೆ. ವಿಶೇಷವಾಗಿ ಇಲ್ಲಿ ಕೆಲ ಜಾತಕದವರಿಗೆ ನೇತ್ರ ಸಂಬಂಧಿತ ಸಮಸ್ಯೆ, ಚರ್ಮಕ್ಕೆ ಸಂಬಂಧಿತ ಸಮಸ್ಯೆಗಳು ಬಾಧಿಸಬಹುದಾಗಿವೆ. ಇಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿರುವವರು ಅಗತ್ಯ ಎಚ್ಚರಿಕೆ ಹೊಂದಿರಬೇಕು. ಇಲ್ಲಿ ನೀವು ಆರೋಗ್ಯದ ಕುರಿತಾಗಿ ನಿಷ್ಕಾಳಜಿ ಹೊಂದಿರಬಾರದು. ಇಲ್ಲಿ ನೀವು ಯೋಗ, ಧ್ಯಾನದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು. ಹೊರಗಡೆ ಊಟ ಉಪಚಾರದ ಅಭ್ಯಾಸವನ್ನ ಕೈಬಿಡಬೇಕು. ಇಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ, ಶುಚಿಯಾಗಿರುವ ಮನೆಯ ಆಹಾರಕ್ಕೇನೆ ಹೆಚ್ಚು ಆದ್ಯತೆ ನೀಡಬೇಕು. ಈ ಎಲ್ಲದರ ಜತೆಗೆ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿಯೂ ವ್ಯತ್ಯಯ ಕಂಡು ಬರಬಹುದಾಗಿದೆ.
ಇಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ವಾದ ವಿವಾದಗಳ ಸ್ಥಿತಿಗತಿಗಳು ಕೂಡ ನೆರವೇರಬಹುದಾದ ಸಾಧ್ಯತೆ ಇರಲಿದೆ. ಇಲ್ಲಿ ಸೂರ್ಯ ಮತ್ತು ಕೇತುವಿನ ಯುತಿಯಿಂದಾಗಿ ನಿಮ್ಮಲ್ಲಿರುವ ಪ್ರಖರತೆ ಹೆಚ್ಚಲಿದೆ. ಹೀಗಾಗಿ ಇಲ್ಲಿ ನೀವು ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಹೆಚ್ಚು ಉಗ್ರತೆಯಿಂದ ಪ್ರತಿಕ್ರಿಯೆ ನೀಡುವಂತೆ ಕಂಡುಬರಲಿದ್ದೀರಿ. ಇದು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಒಡ್ಡಬಹುದಾಗಿದೆ. ಇಲ್ಲಿ ನೀವು ನಿಮ್ಮ ಉಗ್ರ ಪ್ರತಾಪವನ್ನು ನಿಮ್ಮವರ ಮೇಲೆ ತೋರಬಾರದು. ಇಲ್ಲಿ ಸಮಯ ಸಂದರ್ಭವನ್ನು ಅರಿತು ಮುನ್ನಡೆಯಬೇಕು. ಒಂದೊಮ್ಮೆ ಇಲ್ಲಿ ಎದುರಿನವರು ತಪ್ಪು ಮಾಡುತ್ತಾರಾದರೂ ಅದನ್ನ ಶಾಂತ ಚಿತ್ತದಿಂದ ನಿರ್ವಹಿಸಬೇಕು. ಇದರ ಜೊತೆಗೆ ಇಲ್ಲಿ ಖಂಡಿತ ನಿಮ್ಮ ಪರಿಶ್ರಮದಲ್ಲಿಯೂ ವಿಪರೀತ ಹೆಚ್ಚಳ ಉಂಟಾಗಲಿದ್ದು ಸಣ್ಣ ಯಶಸ್ಸಿಗೂ ನೀವು ಹೆಚ್ಚು ಪರಿಶ್ರಮ ಪಡಬೇಕಾಗುವುದು. ಆದಾಗ್ಯೂ ಇಲ್ಲಿ ಕೆಲ ಗ್ರಹ ನಕ್ಷತ್ರಗಳ ಸ್ಥಿತಿಗಳು ನಿಮಗೆ ಪೂರಕವಾಗಿರುವುದು ಹಲವು ಹಂತದ ಸಮಸ್ಯೆಗಳನ್ನು ಹೋಗಲಾಡಿಸಲು ಬಹುದಾಗಿದೆ. ಆದಾಗ್ಯೂ ಈ ಅವಧಿಯಲ್ಲಿ ಪ್ರತ್ಯೇಕ ಜಾತಕದವರು ಇಲ್ಲಿ ದುಶ್ಚಟಗಳಿಂದಲೂ ಖಂಡಿತ ದೂರವಿರಬೇಕು. ಇಲ್ಲವೇ ಇಲ್ಲಿ ನಿಮಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದಾಗಿವೆ. ಇಲ್ಲಿ ನಿಮ್ಮ ಎಚ್ಚರಿಕೆಯ ಹೆಚ್ಚೆ ಅನೇಕ ಸಮಸ್ಯೆಗಳಿಂದ ನಿಮ್ಮನ್ನು ಹೊರತರಬಹುದಾಗಿದೆ. ಇನ್ನು ಆರೋಗ್ಯ ಸಮಸ್ಯೆಯಲ್ಲಿ ಉಂಟಾಗುವ ವೃದ್ಧಿಯು ನಿಮ್ಮ ಖರ್ಚುಗಳ ಮೇಲೂ ಕಂಡುಬರಲಿದೆ. ಇಲ್ಲಿ ಉಂಟಾಗಬಹುದಾದ ಖರ್ಚುಗಳು ಖಂಡಿತ ನಿಮ್ಮನ್ನು ವಿಚಲಿತಗೊಳಿಸಬಹುದಾಗಿವೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಖರ್ಚುಗಳು ನಿಮ್ಮ ಚಿಂತೆಗೆ ಕಾರಣವಾಗುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಹೀಗಾಗಿ ಇಲ್ಲಿ ನೀವು ಈ ಎಲ್ಲದರ ಕುರಿತಾಗಿ ವಿಶೇಷ ಎಚ್ಚರಿಕೆ ಹೊಂದಿರಬೇಕು. ಇಲ್ಲಿ ಮೋಜು ಮಸ್ತಿಯಲ್ಲಿ ಸಮಯ ವ್ಯಯಿಸುವುದರ ಜೊತೆಗೆ ಯಥೇಚ್ಛ ಹಣಕಾಸಿನ ಖರ್ಚುಗಳಿಗೂ ಒಂದಿಷ್ಟು ಜಾತಕದವರು ಮುಂದಾಗಲಿದ್ದಾರೆ. ಇದು ಕೂಡ ಸಮಸ್ಯೆಗಳಿಗೆ ಕಾರಣವಾಗಬಹುದಾಗಿದೆ. ಆದರೆ ಇಲ್ಲಿ ವಿಶೇಷವೆನ್ನುವಂತೆ ಈ ಅವಧಿಯಲ್ಲಿ ಧರ್ಮ ಕರ್ಮಗಳ ಕುರಿತಾಗಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಇಲ್ಲಿ ಕೆಲ ಜಾತಕದವರು ಧಾರ್ಮಿಕ ಯಾತ್ರೆಗಳನ್ನು ಸಹ ಕೈಗೊಳ್ಳುವಂತೆ ಕಂಡುಬರಲಿದ್ದಾರೆ. ಇಲ್ಲಿ ಧರ್ಮ ಗ್ರಂಥಗಳ ಕುರಿತಾಗಿ ವಿಶೇಷ ಅಧ್ಯಯನವೂ ಕೂಡ ಸಾಧ್ಯವಾಗಲಿದೆ. ಜೊತೆಗೆ ಇಲ್ಲಿ ಮನೆ ಪರಿವಾರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಉಂಟಾಗಬಹುದಾಗಿದ್ದು ಇಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಉಂಟಾಗಲಿರುವ ಈ ಕಾರ್ಯಕ್ರಮಗಳು ನಿಮ್ಮ ಮನಸ್ಸಿಗೆ ಒಂದಿಷ್ಟು ಸಮಾಧಾನವನ್ನು ಸಹ ಕರುಣಿಸುವಂತೆ ಕಂಡುಬರಲಿವೆ. ಈ ಎಲ್ಲ ನಕಾರಾತ್ಮಕತೆಯ ಜೊತೆಗೆ ಇಲ್ಲಿ ನಿಮಗೆ ಅಚಾನಕ್ಕಾಗಿ ಗುಪ್ತಧನವೊಂದು ಸಹ ಲಭಿಸುವ ಯೋಗವಿರಲಿದೆ. ಈ ಅವಧಿಯಲ್ಲಿ ನೀವು ನಿರೀಕ್ಷೆಯನ್ನೇ ಮಾಡಿರದ ಕಡೆಯಿಂದ ಧನಲಾಭವಾಗುವುದು ನಿಮ್ಮಲ್ಲಿ ಸಂತಸವನ್ನುಂಟು ಮಾಡಲಿದೆ. ಹಾಗೆ ಇಲ್ಲಿ ನಿಮಗೆ ಗೊತ್ತಿರದ ಪೂರ್ವಜರ ಆಸ್ತಿಯ ಮಾಹಿತಿಯೂ ಕೂಡ ಈ ಅವಧಿಯಲ್ಲಿ ಲಭಿಸಲಿದ್ದು ಈ ಆಸ್ತಿಯಿಂದಲೂ ಭವಿಷ್ಯದಲ್ಲಿ ನೀವು ಲಾಭವನ್ನು ಕಂಡುಕೊಳ್ಳುವಂತೆ ಕಂಡುಬರಲಿದ್ದೀರಿ. ಆದರೆ ಸೂರ್ಯದೇವನು ಪೀಡಿತಗೊಳ್ಳುವುದರಿಂದಾಗಿ ಪಿತೃ ಮತ್ತು ಪುತ್ರನ ಮಧ್ಯದಲ್ಲಿಯೂ ವೈಮನಸ್ಸಿನ ಸ್ಥಿತಿ ನೆರವೇರಬಹುದಾಗಿದೆ. ಸರ್ಕಾರದೊಂದಿಗೆ ಸಮಸ್ಯೆಗಳು ಉದ್ಭವಿಸುವುದು ಆಗಬಹುದಾಗಿದೆ. ಇಲ್ಲಿ ಕೆಲ ಬಾರಿ ಪ್ರಾಕೃತಿಕ ಸಮಸ್ಯೆಗಳು ಕೂಡ ಉದ್ಭವಿಸುವಂತೆ ಕಂಡುಬರಲಿವೆ. ಇದರ ಪ್ರಭಾವಗಳು ಕೂಡ ಪ್ರತ್ಯೇಕ ವ್ಯಕ್ತಿಯ ಮೇಲೆ ಕಂಡುಬರಲಿವೆ. ಇಲ್ಲಿ ಸೂರ್ಯ ಮತ್ತು ಕೇತುವಿನ ಯುತಿಯು ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿಯೂ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಾಗಿವೆ. ವಿಶೇಷವಾಗಿ ಇಲ್ಲಿ ಜಗಳ ಕದನಗಳ ಸ್ಥಿತಿಗಳು ಕೂಡ ಕಂಡುಬರಲಿವೆ. ಇಲ್ಲಿ ಗಾಯವಾಗಬಹುದಾದ ಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ. ಹೀಗಾಗಿ ಈ ಅವಧಿಯಲ್ಲಿ ಯಾತ್ರೆಗಳನ್ನು ಸಹ ಅತ್ಯಂತ ಜಾಗೃತೆಯ ಪೂರ್ವಕ ಕೈಗೊಳ್ಳಬೇಕು. ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಕನ್ಯಾರಾಶಿಯ ಗೋಚರ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೂ ಒಂದಿಷ್ಟು ಏರಿಳಿತದ ಸ್ಥಿತಿಯನ್ನು ನಿರ್ಮಿಸಬಹುದಾಗಿದ್ದು ಹೀಗಾಗಿ ಇಲ್ಲಿ ಒಂದಿಷ್ಟು ಜಾಗೃತೆಯ ಪೂರ್ವಕ ಮುನ್ನಡೆಯಬೇಕು. ಇನ್ನು ಸೂರ್ಯದೇವನ ಕನ್ಯಾರಾಶಿಯ ಗೋಚರದ ವೇಳೆಯಲ್ಲಿ ನೀವು ಪ್ರತಿದಿನ ಉದಯಿಸುತ್ತಲಿರುವ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಜಲವನ್ನು ಸಮರ್ಪಿಸುವುದು, ಪ್ರತಿ ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು. ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ. ವೀಕ್ಷಕರೇ, ಸೂರ್ಯದೇವನ ಮಹಾಪರಿವರ್ತನೆಯ ಪ್ರಭಾವಗಳ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.